Hi dear student, welcome to Max session. Myself J. Mahesh Gupta, Senior Lecturer in Mathematics and also Head of Department of Mathematics, Alpha Pre-University College, KR Nagar, Mysore District. Student, this is my 29th year of experience in teaching mathematics. ಮಕ್ಕಳೇ, ಒಂದು ಹೆಮ್ಮೆ ವಿಷಯ ನನಗೆ, ನೀವು ಕೂಡ ನನ್ನ ವಿದ್ಯಾರ್ಥಿಗಳಾಗಿ ಬರ್ತಾ ಇರುವಂಥದ್ದು. ಸೊ ಈ ಸೆಷನಲ್ಲಿ ನಾನು ನಮ್ಮ ಫಸ್ಟ್ ಇಯರ್ ಮ್ಯಾಥಮೆಟಿಕ್ಸ್ನ 7 ಯೂನಿಟಲ್ಲಿ ಮೊದಲನೇ ಯೂನಿಟ್ನ ಮೊದಲನೇ ಚಾಪ್ಟರ್ ತೊಗೊಳ್ತಾ ಇದ್ದೀನಿ. ಸೊ ಈ ಫಸ್ಟ್ ಯೂನಿಟಲ್ಲಿ 3 ಚಾಪ್ಟರ್ ಕವರ್ ಆಗುತ್ತೆ. ಸೊ ಇನ್ ಯೂನಿಟ್ 1 ದೇರ್ ಆರ್ 3 ಚಾಪ್ಟರ್ಸ್. ಸೊ ಚಾಪ್ಟರ್ ನಂಬರ್ 1 sets, chapter number 2 relations and functions, chapter number 3 trigonometric functions. ಸೊ ಮಕ್ಕಳೇ, ಈ ಯೂನಿಟ್ 1 ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನೀವು ಒನ್ಸ್ ಕಾಲೇಜಿಗೆ ಬಂದಾಗ ನಿಮಗೆ ಪ್ರತಿಯೊಂದು ಚಾಪ್ಟರ್ನ ವೆಯ್ಟೇಜ್ ನಾವು ತಿಳಿಸ್ಕೊಡ್ತೀವಿ. ಟೋಟಲ್ ಕ್ವಶನ್ ಪೇಪರಲ್ಲಿ 150 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಆಲ್ಮೋಸ್ಟ್ 45 to 48 ಮಾರ್ಕ್ ಕ್ವಶನ್ ಯೂನಿಟ್ 1 ಮೇಲಿರುತ್ತೆ. ಅಂದರೆ ಅತಿ ಹೆಚ್ಚು ಮಾರ್ಕ್ಸ್ ಕ್ವಶನ್ಸ್ನ ಯಾಕೆ ಯೂನಿಟ್ಗೆ ಅಲಾಟ್ ಮಾಡ್ತಾರೆ ಅಂದರೆ ಅದರಲ್ಲೇ ನಾವು ತಿಳ್ಕೊಳ್ಬೋದು ದಿಸ್ ಯೂನಿಟ್ ಈಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಫ್ಯೂಚರ್ ಸ್ಟಡೀಸ್. ಈ 3 ಚಾಪ್ಟರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬೈ ನೋಯಿಂಗ್ ಸೆಟ್ಸ್ ವೆರಿ ವೆಲ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. Without knowing sets, we can't understand anything about relation and functions. Without understanding relation and function, we can't learn anything which comes in calculus. Calculus is one of the important branch of mathematics. You are going to study in PU level and also in higher level. ಮಕ್ಕಳೇ, ಈ ಫಂಕ್ಷನ್ಸ್ ಅನ್ನೋದನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ ಕಾನ್ಸೆಪ್ಟನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಕರೆಕ್ಟಾಗಿ ಕ್ಯಾಲ್ಕುಲಸ್ ಅನ್ನುವಂಥ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ನ ನೀವು ಪಿ ಯು ನಂತರ ಕಲೀಲೇಬೇಕಾಗತ್ತೆ. ಮ್ಯಾಥಮೆಟಿಕ್ಸಲ್ಲಿ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಗ ಸಮಸ್ಯೆ ಆಗತ್ತೆ. ಸೊ ರಿಲೇಷನ್ ಮತ್ತು ಫಂಕ್ಷನ್ಸ್ ಚಾಪ್ಟರ್ ಮಾಡಬೇಕಾದ್ರೆ ನೀವು ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಮತ್ತು ಒನ್ ಮೋರ್ ಇಂಪಾರ್ಟೆಂಟ್ ಚಾಪ್ಟರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಯು ಸ್ಟಡೀಡ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇನ್ 10th standard. All you know what is trigonometric ratio and also you know different trigonometric ratios. So there are 6 trigonometric ratios of acute angle: sin theta, cos theta, tan theta, cot theta, sec theta, cosecant theta. Here trigonometric ratios, we learn them as trigonometric functions. Okay. So ಈ ಯೂನಿಟ್ 1ನಲ್ಲಿ ಬರುವಂಥ ಈ 3 ಚಾಪ್ಟರ್ ಕೂಡ ನಿಮಗೆ ಸೈಮಲ್ಟೇನಿಯಸ್ ಆಗಿ ವಿಡಿಯೋ ಕ್ಲಾಸಸ್ ಮುಖಾಂತರ ನಡೆಯುತ್ತೆ. ಇದರಲ್ಲಿ ನಾನು ಸೆಟ್ಸ್ ಮತ್ತು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ನ ಹ್ಯಾಂಡ್ಲ್ ಮಾಡ್ತೀನಿ. ನನ್ನ ಕೊಲೀಗ್ ಅವರು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಮುಂದೆ ಬರುವಂಥ ಕ್ಲಾಸಸಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾರೆ. ಮೊದಲು ಈಗ ಯೂನಿಟ್ 1ನ ಫಸ್ಟ್ ಚಾಪ್ಟರ್ ನೋಡೋಣ. ಸೆಟ್ಸ್. ವಾಟ್ ಈಸ್ ಎ ಸೆಟ್ ಅಂತ ಬರುತ್ತೆ ನಿಮಗೆ. ಹೌ ಇಟ್ ಈಸ್ ಡಿಫೈನ್ಡ್? ಸ್ಟೂಡೆಂಟ್, ಸೆಟ್ ಈಸ್ ಡಿಫೈನ್ಡ್ ಆಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್. ಸೆಟ್ ಈಸ್ ಎ well defined. I will tell what is meant by well defined.
well defined collection of objects. Collection of objects. So this is how set is defined. How it is defined? It is defined as collection of objects and well defined. So some define as set is a collection of objects of same kind. Different mathematicians give different definition for a set. This is in your NCERT syllabus. ನೋಡಿ ಮ್ಯಾಥಮೆಟಿಷಿಯನ್ಸ್ ಸೆಟ್ಸ್ನ ಡಿಫ್ರೆಂಟ್ ಮ್ಯಾಥಮೆಟಿಷಿಯನ್ ಡಿಫ್ರೆಂಟಾಗಿ ಡಿಫೈನ್ ಮಾಡಿದೆ. ನಿಮ್ಮ NCERT ಸಿಲೆಬಸ್ಸಲ್ಲಿ ಸೆಟ್ನ ಹೀಗೆ ಡಿಫೈನ್ ಮಾಡಿ, ಇಟ್ ಈಸ್ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಅಂತ. ಆಬ್ಜೆಕ್ಟ್ಸ್ ಅಂದರೆ ನಾವು ಯಾವುದೆಲ್ಲ ನೋಡ್ತೀವೋ ಅಥವಾ ಯಾವುದ್ರ ಬಗ್ಗೆ ನಮಗೆ ಅರಿವಿದೆಯೋ, ಯಾವುದ್ರ ಬಗ್ಗೆ ನಮಗೆ ಗೊತ್ತಿದೆಯೋ ಅದನ್ನೆಲ್ಲ ಆಬ್ಜೆಕ್ಟ್ಸ್ ಅಂತ ಹೇಳಬೇಕು. ಫಾರ್ ಎಕ್ಸಾಂಪಲ್ ಟೇಬಲ್, ದಿಸ್ ಇಸ್ ಆನ್ ಆಬ್ಜೆಕ್ಟ್. ಪೆನ್, ದಿಸ್ ಇಸ್ ಆನ್ ಆಬ್ಜೆಕ್ಟ್. ಟೂ, ನಾನು ಮೊದಲೇ ಹೇಳಿದೆ ಯಾವುದ್ರ ಬಗ್ಗೆ ಎಲ್ಲ ನಮಗೆ ಗೊತ್ತಿದೆಯೋ ಅದೆಲ್ಲ ಆಬ್ಜೆಕ್ಟ್ ಅಂತ ಅಂದ್ಕೊಳ್ಬೇಕು. ವಿ ನೋ 2 ಈಸ್ ಎ ನಂಬರ್. ನೀವು ಇದನ್ನು ನ್ಯಾಚುರಲ್ ನಂಬರ್ ಅಂತ ಹೇಳ್ಬೋದು, ರಿಯಲ್ ನಂಬರ್ ಅಂತ ಹೇಳ್ಬೋದು, ರ್ಯಾಷನಲ್ ನಂಬರ್ ಅಂತ ಅಂದ್ಕೊಳ್ಬೋದು ನೀವು. ಇಂಟೀಜರ್ ಅಂತ ಅಂದ್ಕೊಳ್ಬೋದು, ಹೋಲ್ ನಂಬರ್ ಅಂತ ಕೂಡ ಬೇಕು ಅಂದರೂ ಹೇಳ್ಕೊಳ್ಬೋದು. ಎ ಅಂದರೆ ಇಟ್ ಈಸ್ ಇಂಗ್ಲೀಷ್ ಆಲ್ಫಾಬೆಟ್. 3 ಇದನ್ನು ನೀವು ಪ್ರೈಮ್ ನಂಬರ್ ಅಂದ್ಕೊಳ್ಬೋದು, ಹೋಲ್ ನಂಬರ್ ಅಂತ ಅಂದ್ಕೊಳ್ಬೋದು, ಇಂಟೀಜರ್ ಅಂತ ಅಂದ್ಕೊಳ್ಬೋದು, ರ್ಯಾಷ್ ನಂಬರ್ ಅಂತ ಹೇಳ್ಕೊಳ್ಬೋದು, ರಿಯಲ್ ನಂಬರ್ ಅಂತ ಹೇಳ್ಕೊಳ್ಬೋದು. ಆಬ್ಜೆಕ್ಟ್ಸ್ ಅಂದರೆ ಅದು ಲಿವಿಂಗ್ ಥಿಂಗ್ ಆದರೂ ಆಗಿರ್ಬೋದು, ನಾನ್ ಲಿವಿಂಗ್ ಥಿಂಗ್ ಆದರೂ ಆಗಿರ್ಬೋದು, ಆರ್ ಯಾವುದ್ರ ಬಗ್ಗೆ ಎಲ್ಲ ನಮಗೆ ಗೊತ್ತಿದೆಯೋ ಅದನ್ನೆಲ್ಲ ಆಬ್ಜೆಕ್ಟ್ಸ್ ಅಂತ ಹೇಳ್ತೀವಿ. ನಾಟ್ ಆಲ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಫಾರ್ಮ್ ಎ ಸೆಟ್. ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಅಂದ ತಕ್ಷಣ ಅದನ್ನು ನಾವು ಸೆಟ್ ಅಂತ ಹೇಳಬಾರ್ದು. ಹಾಗಾದರೆ ಯಾವ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ನ ಸೆಟ್ ಅಂತ ಹೇಳಬೇಕು ಅಂದರೆ it should be well defined. It should be well defined. Now question arises, what is well defined? What is mean by well defined? ಹಾಗಾದರೆ well defined ಅಂದರೆ ಏನು? ಮಕ್ಕಳಿಗೆ ನಾನು ಹೇಳಿದ್ದು ಇಷ್ಟೇ, ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ನ ನಾವು ಸೆಟ್ ಅಂತ ಹೇಳೋ ಮೊದಲು ಇಟ್ ಶುಡ್ ಬಿ ವೆಲ್ ಡಿಫೈನ್ಡ್ ಆಗಿರಬೇಕು. ಹಾಗಾದರೆ ವೆಲ್ ಡಿಫೈನ್ಡ್ ಅಂದರೆ ಏನು ಅಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ವೆಲ್ ಡಿಫೈನ್ಡ್ ಅಂದರೆ ಗಿವನ್ ಸಮ್ ರೂಲ್ and given an object, given some rule and given some object, we are ready to say whether the object belongs to the collection or does not belongs to the collection. Collection of objects na ನಾನು ಸೆಟ್ ಅಂತ ಹೇಳಿದ್ದೀನಿ ಅಂದರೆ ಅದು ವೆಲ್ ಡಿಫೈನ್ಡ್ ಆಗಿದೆ. ಹಾಗಾದರೆ ಅದರ ಅರ್ಥ ಏನು ಅಂದರೆ ನಮಗೆ ಕೆಲವೊಂದು ನಿಯಮಗಳು ಗೊತ್ತಿರುತ್ತೆ. ಆ ನಿಯಮದ ಪ್ರಕಾರ ಯಾವುದೋ ಒಂದು ವಸ್ತು ಇರುತ್ತೆ, ಒಂದು ಆಬ್ಜೆಕ್ಟ್ ಇರುತ್ತೆ, ದಟ್ ಆಬ್ಜೆಕ್ಟ್ ಆ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಆ ಸೆಟ್ಟಿಗೆ ಸೇರಿರುತ್ತೋ ಅಥವಾ ಸೇರಿರೋದಿಲ್ವೋ ಅಂತ ಹೇಳೋಕ್ಕೆ ಸಾಧ್ಯ ಆಗತ್ತೆ. ದಟ್ ಈಸ್ ದ ಮೀನಿಂಗ್ ಆಫ್ ವೆಲ್ ಡಿಫೈನ್ಡ್. ಅಗೇನ್ ಐ ರಿಪೀಟ್, ಬಿಕಾಸ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್ ಟು ನೋ ವೆದರ್ ದ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ ಈಸ್ ಎ ಸೆಟ್ ಆರ್ ನಾಟ್ ಎ ಸೆಟ್. We are given a object and we know the rule. Using that rule, if we are able to say whether the given object belongs to the collection or does not belongs to the collection, it will be clear from this example. Collection of vowels in English alphabets. Student, collection of vowels in English alphabet can be a set, cannot be a set.
ಸೆಟ್ ಆದರೂ ಆಗಿರ್ಬೋದು, ಆಗದೇನೆ ಇರ್ಬೋದು. ಹಾಗಾದರೆ ಇದು ಸೆಟ್ಟು ನಾಟ್ ಎ ಸೆಟ್ಟು ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ನೋಡ್ಕೊಳ್ಳಿ. ಸೊ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್, ಇಯರ್ ಆಬ್ಜೆಕ್ಟ್ಸ್ ಆರ್ ಓವಲ್ಸ್. ನಾನು ಮೊದಲೇ ಹೇಳಿದ್ದೀನಿ, ವೆಲ್ ಡಿಫೈನ್ಡ್ ಅಂದರೆ ಸೊ ಸಮ್ ರೂಲ್ ಈಸ್ ದೇರ್, ಆ ರೂಲ್ ಇರುತ್ತೆ. ಆ ರೂಲ್ನ ಬಳಕೆ ಮಾಡಿಕೊಂಡು ಯಾವುದೋ ಒಂದು ಆಬ್ಜೆಕ್ಟ್ ಇರುತ್ತೆ, ಆ ಆಬ್ಜೆಕ್ಟ್ ಇಲ್ಲಿರೋಂಥ ಕಲೆಕ್ಷನ್ಗೆ ಸೇರಿದೆಯೋ ಅಥವಾ ಸೇರಿಲ್ವೋ ಅಂತ ಹೇಳೋಕ್ಕಾದರೆ ಮಾತ್ರ ಸೊ ನಾವು ಅದನ್ನು ಸೆಟ್ ಅಂತ ಹೇಳ್ಬೋದು. ಹಾಗಾದರೆ ಇಲ್ಲಿ ರೂಲ್ ಏನು ಅಂದರೆ ಇಂಗ್ಲೀಷ್ ಆಲ್ಫಾಬೆಟ್. ನಾವು ಲೆಟ್ ಶಾಲ್ ಬಿ ಚೆಕ್. ಸೊ ದಿಸ್ ಈಸ್ ಇಂಗ್ಲೀಷ್ ಆಲ್ಫಾಬೆಟ್, isn't it? Can we say this belongs to the collection? Yes, because A is an oval. A is a oval. A belongs to the collection because A is a oval. Is 2 belongs to the collection? No, 2 is an object. ನಾವು ಯಾವುದೆಲ್ಲ ನೋಡೋಕ್ಕಾಗುತ್ತೋ, ಯಾವುದನ್ನೆಲ್ಲ ನೋಡ್ತೀವೋ ಅಥವಾ ಯಾವುದ್ರ ಬಗ್ಗೆ ಎಲ್ಲ ನಮಗೆ ಗೊತ್ತಿದೆಯೋ ಅದೆಲ್ಲ ಆಬ್ಜೆಕ್ಟ್ಸ್. ಸೊ 2 does not belongs to the collection. It is not an English alphabet. It is not a vowel. ಸೊ ಎರಡು ರೀಸನ್ ಕೊಡ್ಬೋದು ಮಕ್ಕಳೇ. ಸೊ A belongs to the collection because A is a vowel. So 2 does not belongs to the collection because 2 is not a vowel. So first of all, it is not an English alphabet. One more example, student. Pencil. Pencil. This is an object. Is this belongs to the collection? No. Pencil is not an English alphabet. ಮೊದಲು ಆ ಆಬ್ಜೆಕ್ಟ್ ಇಂಗ್ಲೀಷ್ ಆಲ್ಫಾಬೆಟ್ ಆಗಿರುತ್ತೆ ನೋಡಬೇಕು, ಆಮೇಲೆ ಓವಲ್ ಆಗಿರುತ್ತೆ ಅಂತ ನೋಡ್ಬೇಕು. ಫಸ್ಟ್ ಆಫ್ ಆಲ್ ಇದು ಇಂಗ್ಲೀಷ್ ಆಲ್ಫಾಬೆಟ್ ಅಲ್ಲ. ಸೊ ದಿಸ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಕಲೆಕ್ಷನ್ ಆಫ್ ಓವಲ್ಸ್. ಸೊ ಒನ್ ಮೋರ್ ಎಕ್ಸಾಂಪಲ್, ಸಿ. ಸಿ is an English alphabet but it is not a vowel, means C does not belongs to the collection of vowels. I is an English alphabet and it is an vowel. Can we say the object I belongs to this collection? Yes, I is a vowel in English alphabet. So that is the meaning of well defined. Therefore we can say collection of vowels in English alphabet as a set, because given an object I am able to say whether it belongs to the collection or does not belong to the collection. ಅದರಿಂದ ಇದನ್ನು ಮಕ್ಕಳೇ ನಾವು ಸೆಟ್ ಅಂತ ಹೇಳ್ಬೋದು. ಸೊ ಐ ವಿಲ್ ಗಿವ್ ಒನ್ ಮೋರ್ ಎಕ್ಸಾಂಪಲ್. ಕಲೆಕ್ಷನ್ ಆಫ್ ನ್ಯಾಚುರಲ್ ನಂಬರ್ಸ್. Collection of natural numbers less than 10. So collection of natural numbers. Here objects are natural numbers. So in this set objects are ovals. So let's we see whether collection of natural number less than 10 is a set or not a set. Collection of objects ಅಂತ ತಕ್ಷಣ ನೀವು ಸೆಟ್ ಅಂತ ಹೇಳ್ಬಾರ್ದು. ಇಟ್ ಶುಡ್ ಬಿ ವೆಲ್ ಡಿಫೈನ್ಡ್. ಅದರ ಅರ್ಥ ಹೇಳಿದ್ದೀನಿ. ಸೊ ಲೆಟ್ ಶಲ್ ವಿ ಚೆಕ್ ವೆದರ್ ಕಲೆಕ್ಷನ್ ಆಫ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 10 ಫಾರ್ಮ್ ಎ ಸೆಟ್, ಡಸ್ ನಾಟ್ ಫಾರ್ಮ್ ಎ ಸೆಟ್. ಸ್ಟೂಡೆಂಟ್, ಕನ್ಸಿಡರ್ ದ ಆಬ್ಜೆಕ್ಟ್ tiger. This is an object. Is tiger belongs to the collection? No. Tiger is an animal. It is not a number. Here we have collection of numbers and they are natural numbers. Further they are less than 10. This object does not belongs to this collection. So one more example. 15. This is an object. ನಾನು ಮೊದಲು ಹೇಳಿದ್ದೀನಿ, ಆಬ್ಜೆಕ್ಟ್ ಅಂದರೆ ಅದು ಲಿವಿಂಗ್ ಥಿಂಗ್ ಆಗಿರ್ಬೋದು, ನಾನ್ ಲಿವಿಂಗ್ ಥಿಂಗ್ ಆಗಿರ್ಬೋದು. ಅಂದರೆ ನಾವು ಯಾವುದನ್ನೆಲ್ಲ ನೋಡ್ತೀವೋ ಅದೆಲ್ಲ ಆಬ್ಜೆಕ್ಟ್ಸೇ, ಅಥವಾ ಯಾವುದ್ರ ಬಗ್ಗೆ ಎಲ್ಲ ಗೊತ್ತಿದೆಯೋ ಅದೆಲ್ಲ ಆಬ್ಜೆಕ್ಟ್ಸೇ. ಸೊ 15 is an object. So is 15 belongs to the collection of natural numbers less than 10? No. 15 is a natural number. Yes.
Agreed? But it is not less than 10. This is greater than 10. Therefore, 15 does not belong to this collection. ನೋಡಿ 15 natural number ಆಗತ್ತೆ, but it is not less than 10, it is greater than 10. Means, is 15 belongs to the collection of natural number less than 10? What is your answer? No. Very good. So, one more example, 2. Can we say this object belongs to this collection? Yes, because 2 is a natural number and less than 10. I will give one more example. Virat Kohli. So, student, can we say this is an object? He is the best cricket batsman in the world. Is this object belongs to the collection? No. Virat Kohli is a human being, is not a number. So, the object Virat Kohli does not belongs to this collection. ಹಾಗಾದ್ರೆ ನೀವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಹಾಗಾದರೆ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 10 ಇದನ್ನು ನಾವು ವೆಲ್ ಡಿಫೈನ್ಡ್ ಅಂತ ಹೇಳ್ಬೋದು. ವೆಲ್ ಡಿಫೈನ್ಡ್ ಅಂತ ಹೇಳ್ಬೋದು. ಕಾರಣ ಯಾಕೆಂದರೆ ನನಗೆ ಯಾವುದೇ ಆಬ್ಜೆಕ್ಟ್ ಕೊಡಲಿ, ಆ ಕೊಟ್ಟಿರೋವಂಥ ಆಬ್ಜೆಕ್ಟು ಈ ಕಲೆಕ್ಷನಲ್ಲಿ ಇದೆಯೋ ಇಲ್ವೋ ಅಂತ ಹೇಳೋಕ್ಕಾಗತ್ತೆ. ಐ ಆಮ್ ಏಬಲ್ ಟು ಸೇ ದ ಗಿವನ್ ಆಬ್ಜೆಕ್ಟ್ ಬಿಲಾಂಗ್ಸ್ ಟು ದ ಕಲೆಕ್ಷನ್ ಆರ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಕಲೆಕ್ಷನ್. Hence, we can say collection of natural number less than 10 as a set. ಯಾವಾಗ ನಾವು ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ನ ಸೆಟ್ ಅಂತ ಹೇಳಬಾರ್ದು ಅಂದರೆ, when it is not well defined. So, when it is not well defined ಅಂತ ಹೇಳಿದ್ರೆ ನನಗೆ ಆಬ್ಜೆಕ್ಟ್ಸ್ ಗೊತ್ತಿರುತ್ತೆ. ಸೊ ಆಬ್ಜೆಕ್ಟು ಕಲೆಕ್ಷನಲ್ಲಿ ಇದೆಯೋ ಇಲ್ವೋ ಅಂತ ಹೇಳೋಕ್ಕಾಗಲಿಲ್ಲ ಅಂದರೆ, ಆರ್ ಇಫ್ ಒಪಿನಿಯನ್ ಅಬೌಟ್ ದ ಆಬ್ಜೆಕ್ಟ್ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್, ದೆನ್ that collection is not well defined and it is not a set. For example, now I am going to give an example which is not a set. Collection of dull students. Collection of dull students in class 10. In class 10 of a college, of a school, of a school. I don't like to name the school name. So, collection of dull student in class 10 of a school. Student, here objects are dull student. Rule is, in class 10 of a school, ಇದು ಸೆಟ್ ಆಗಲ್ಲ. Now a question arises, why collection of dull student in class 10 of a school is not a set ಅಂತ. ಸೊ ಪ್ರಾಂಶುಪಾಲರು ಅಂದರೆ ಪ್ರಿನ್ಸಿಪಾಲ್ ಅಥವಾ ಹೆಡ್ ಮಾಸ್ಟರ್ ಒಬ್ಬ ಪರ್ಟಿಕ್ಯುಲರ್ ಟೀಚರ್ನ ಕರೆದು ಕ್ಲಾಸ್ 10ಅಲ್ಲಿ ಬರುವಂಥ ಡಲ್ ಸ್ಟೂಡೆಂಟ್ನ ನೇಮ್ಸ್ನ ಲೀಸ್ಟ್ ಮಾಡಿಕೊಡಿ ಅಂತ ಕೇಳಿದಾಗ, ಯಾವುದೋ ಒಬ್ಬರು ಪರ್ಟಿಕ್ಯುಲರ್ ಟೀಚರ್ ಆ ಕ್ಲಾಸ್ 10ಅಲ್ಲಿ ಯಾವುದೋ ಒಂದು ಶಾಲೆ ಅಂತ ಇಟ್ಕೊಳ್ಳಿ, ಡಲ್ ಸ್ಟೂಡೆಂಟ್ನ ನೇಮ್ಸ್ನ ಲೀಸ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಸೇ ಫಾರ್ ಎಕ್ಸಾಂಪಲ್, ಅವರ ಲೀಸ್ಟಲ್ಲಿ 4 ವಿದ್ಯಾರ್ಥಿಗಳು ಇರ್ತಾರೆ ಅಂತ ಇಟ್ಕೊಳ್ಳಿ, ರಾಮ, ಲಕ್ಷ್ಮಣ, ಸೊ ಗೀತಾ ಆ್ಯಂಡ್ ಕವಿತಾ. ಸೊ ಆ ಪರ್ಟಿಕ್ಯುಲರ್ ಟೀಚರ್ ಪ್ರಕಾರ ಆ ಕ್ಲಾಸಲ್ಲಿರೋಂಥ ಈ 4 ವಿದ್ಯಾರ್ಥಿಗಳು ಮಾತ್ರ ಡಲ್ ಸ್ಟೂಡೆಂಟ್ಸ್ ಅಂತ. ಸೇ ಫಾರ್ ಎಕ್ಸಾಂಪಲ್, ಆ ಟೀಚರ್ ಮ್ಯಾಥ್ಸ್ ಟೀಚರ್ ಅಂತ ಇಟ್ಕೊಳ್ಳಿ. ಸೊ ಈ ಲೀಸ್ಟನ್ನು ಅವರು ಹೆಡ್ ಮಾಸ್ಟರ್ ಕೊಡ್ತಾರೆ. ನೆಕ್ಸ್ಟು ಆ ಹೆಡ್ ಮಾಸ್ಟರ್ ಏನು ಮಾಡ್ತಾರೆ ಅಂದರೆ, ಫಿಸಿಕ್ಸ್ನ ಅಥವಾ ಸೈನ್ಸನ್ನು ಟೀಚ್ ಮಾಡೋವಂಥ ಟೀಚರ್ಗೆ
ಈ ಲೀಸ್ಟನ್ನು ಕೊಟ್ಬಿಟ್ಟು ಒಂದು ಪ್ರಶ್ನೆ ಕೇಳ್ತಾರೆ. ಏನು ನಮ್ಮ ಶಾಲೆಯಲ್ಲಿ ಮ್ಯಾಥ್ಸ್ ಟೀಚರ್ ಇದ್ದಾರೋ ಕ್ಲಾಸ್ 10ನಲ್ಲಿರುವಂಥ ಈ 4 ವಿದ್ಯಾರ್ಥಿಗಳನ್ನ ಡಲ್ ಸ್ಟೂಡೆಂಟ್ ಅಂತ ಹೇಳಿದ್ದಾರೆ, ಒಂದು ಸತಿ ಕ್ರಾಸ್ ಚೆಕ್ ಮಾಡಿ. ಆಗ ಈ ಸೈನ್ಸ್ ಟೀಚರ್ ಈ ಲೀಸ್ಟನ್ನು ಒಪ್ಕೊಳ್ಬೋದು, ಒಪ್ಕೊಳ್ದೇ ಇರ್ಬೋದು. ಕಾರಣ ಯಾಕೆ ಅಂದರೆ, ಸಪೋಸ್ ಈ ಸೈನ್ಸ್ ಟೀಚರ್ ಪ್ರಕಾರ ರಾಮ ಮತ್ತು ಲಕ್ಷ್ಮಣ ಅವರಿಬ್ಬರೂ ಕೂಡ ಬ್ರೈಟ್ ಸ್ಟೂಡೆಂಟ್ಸ್ ಆಗಿರ್ಬೋದು. ಇವರು ಮ್ಯಾಥ್ಸಲ್ಲಿ ಏನೋ ಮಾರ್ಕ್ಸ್ ಕಡಿಮೆ ತೆಗಿತಾ ಇರ್ತಾರೆ ಅಂತ ಇಟ್ಕೊಳ್ಳಿ, ಮ್ಯಾಥ್ಸ್ ಟೀಚರ್ ಪ್ರಕಾರ ಇವರು ಡಲ್ ಸ್ಟೂಡೆಂಟ್ಸ್ ಆಗ್ತಾರೆ. ಸಪೋಸ್ ಈ 2 ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳ ಸೈನ್ಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ ಸೈನ್ಸ್ ಟೀಚರ್ನ ಒಪಿನಿಯನ್ ಏನು ಅಂದರೆ, ಅವರ ಪ್ರಕಾರ ರಾಮ ಮತ್ತು ಲಕ್ಷ್ಮಣ ಡಲ್ ಸ್ಟೂಡೆಂಟ್ಸ್ ಅಲ್ಲ ಅಂತ. ಅರ್ಥ ಆಗ್ತಾ ಇದೆಯಾ? ಅಂದರೆ ಸೊ ಒಪಿನಿಯನ್ ಅಬೌಟ್ ಡಲ್ ಸ್ಟೂಡೆಂಟ್ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಫಾರ್ ಎಕ್ಸಾಂಪಲ್, ಸೊ ಒಂದು 10ನೇ ತರಗತಿಯಲ್ಲಿ ಯಾವುದೋ ಒಂದು ಶಾಲೆಯಲ್ಲಿ ರಾಮ ಅನ್ನುವಂಥ ವಿದ್ಯಾರ್ಥಿ ಇರ್ತಾನೆ. ಸೊ ಹೆಡ್ ಮಾಸ್ಟರ್ ಹೀಗೆ ಕೇಳ್ತಾರೆ ಪ್ರಶ್ನೆ ಮ್ಯಾಥ್ಸ್ ಟೀಚರ್ಗೆ, ಈಸ್ ರಾಮ ಈಸ್ ಎಸ್ ಡಲ್ ಸ್ಟೂಡೆಂಟ್? ಎಸ್. ಈಸ್ ರಾಮ ಬಿಲಾಂಗ್ಸ್ ಟು ದ ಕಲೆಕ್ಷನ್ ಆಫ್ ಡಲ್ ಸ್ಟೂಡೆಂಟ್ಸ್ ಅಂತ ಕೇಳ್ತಾರೆ ಹೆಡ್ ಮಾಸ್ಟರ್ ಆ ಮ್ಯಾಥ್ಸ್ ಟೀಚರ್. ಎಸ್ ಅಂತ ಹೇಳ್ತಾರೆ. ಸೊ ಇದೇ ಪ್ರಶ್ನೆನ ಸೈನ್ಸ್ ಟೀಚರ್ ಕೇಳ್ತಾರೆ. ಸೊ ಆ ಸೈನ್ಸ್ ಟೀಚರ್ ಕರೆದು, ಈಸ್ ರಾಮ ಈಸ್ ಎ ಡಲ್ ಸ್ಟೂಡೆಂಟ್? ವಾಟ್ ಈಸ್ ಸೇಸ್? ನೋ. ಈಸ್ ರಾಮ ಬಿಲಾಂಗ್ಸ್ ಟು ದ ಕಲೆಕ್ಷನ್ ಆಫ್ ಡಲ್ ಸ್ಟೂಡೆಂಟ್? ನೋ ಅಂತ ಹೇಳ್ತಾರೆ. ಈಗ ಮಕ್ಕಳೇ, ಸೊ ಒಬ್ಬೊಬ್ಬರು ಒಪಿನಿಯನ್ ಒಂದೊಂದು ರೀತಿ ಬರುತ್ತಿಲ್ಲಿ. ಸೊ ಗಿವೆನ್ ಅನ್ ಆಬ್ಜೆಕ್ಟ್, ಈಗ ರಾಮನೇ ಆಬ್ಜೆಕ್ಟ್ ಇಲ್ಲಿ, it is not possible to say whether Rama belongs to the collection of dull student or does not belongs to the collection of dull student, because it vary from person to person. Means collection of dull student in class 10 of a school is not well defined. Therefore this is not a set. This is not a set. Thank you student for watching the session.